ಇದೆ ಇದು ಪೂಜಾ. ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇಯ ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಸಂವಿಧಾನ. ದೇಶ ನಮ್ಮ ಹೆಮ್ಮೆ, ನಮ್ಮ ಸಂವಿಧಾನವು ನಮ್ಮ ಹೆಮ್ಮೆ. ಭಾರತ ಸಂವಿಧಾನವು ಇಡೀ ಪ್ರಪಂಚದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ಪಡೆದಿದೆ. 2015ರಂದು ಭಾರತ ಸಂವಿಧಾನದ ದಿನವನ್ನಾಗಿ ಘೋಷಣೆ ಮಾಡಲಾಯಿತು. ನವೆಂಬರ್ 26 ಮತ್ತು ಜನವರಿ 26ಕ್ಕೂ ಇರುವ ವ್ಯತ್ಯಾಸವೆಂದರೆ ನವೆಂಬರ್ 26 ಭಾರತ ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಜನವರಿ 26 ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಭಾರತ ಸಂವಿಧಾನದ ಶಿಲ್ಪಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರೆಯುತ್ತೇವೆ ಹಾಗೂ ಇವರು ಭಾರತದ ಮೊಟ್ಟ ಮೊದಲ ಕಾನೂನು ಸಚಿವರನ್ನಾಗಿಯೂ ಘೋಷಣೆ ಮಾಡಲಾಗಿದೆ. 2015ರಂದು ಭಾರತ ಸಂವಿಧಾನದ ದಿವಸವನ್ನಾಗಿ ಆಚರಣೆ ಮಾಡ್ತೀವಿ. ಇದಕ್ಕಿಂತ ಮುಂಚೆ ಭಾರತ ಕಾನೂನು ದಿವಸವನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಭಾರತ ಸರ್ಕಾರವು ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದ ಸವಿನೆನಪಿಗಾಗಿ ಭಾರತ ಸರ್ಕಾರವು ಸಂವಿಧಾನದ ದಿವಸವನ್ನಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನನ್ನ ಈ ಭಾಷಣವನ್ನು ಆಚರಣೆ ಮಾಡಿ ಅಂತ 2015ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಮಾಡ್ತಾರೆ. ಅದರ ಅನುಗುಣವಾಗಿ ನಾವು ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕರುಣಶ್ರೀ. ನಾನು BR ಅಂಬೇಡ್ಕರ್ ಅವರ ಬಗ್ಗೆ ಸ್ವಲ್ಪ ತಿಳಿಸುತ್ತೇನೆ. BR ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು. ಸಾಮಾಜಿಕ ಸ್ವತಂತ್ರವಿಲ್ಲದ ರಾಜಕೀಯ ಸ್ವತಂತ್ರ ಅರ್ಥಹೀನ ಎಂದು ವಿವರಿಸಿದರು. ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟವನ್ನು ರೂಪಿಸಿದರು. ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಮಹಾಕೆರೆ ಮತ್ತು ಕಾಳಾರಾಮ್ ಚಳುವಳಿಗಳನ್ನು ರೂಪಿಸಿದರು. ಪ್ರಬುದ್ಧ ಭಾರತ, ಜನತಾ ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿದ್ದರು. BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸ್ವಾತಂತ್ರ್ಯಕ್ಕೆ ಅರ್ಥಹೀನ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಸಾಮಾಜಿಕ ಸ್ವಾತಂತ್ರ್ಯನೇ ಸಿಗ್ತಾ ಇಲ್ಲ, ಸಾಮಾಜಿಕ ಸಮಾನತೆ ಸಿಗ್ತಾ ಇಲ್ಲ, ಸಾಮಾಜಿಕದಲ್ಲಿ ಸ್ಥಾನಮಾನ ಸಿಗ್ತಾ ಇಲ್ಲ ಉತ್ತಮವಾಗಿ. ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ರಾಜಕೀಯ ಸ್ವಾತಂತ್ರ್ಯ ಅಂದ್ರೆ ನೀವೆಲ್ಲರೂ ಕೂಡ ಎಲೆಕ್ಷನ್ ನಿಂತ್ಕೋಬಹುದು, ನಿಮ್ಮ ಅಧಿಕಾರನೂ ಕೂಡ ವೋಟ್ ಮುಖಾಂತರ ಚಲಾಯಿಸಬಹುದು. ನಿಮ್ಮ ವೋಟ್ 18 ವರ್ಷದ ನಂತರ ಚಲಾಯಿಸಬಹುದು. ನೀವು MLAನೂ ಹಾಕ್ಬಹುದು, ನೀವು MP ನೂ ಹಾಕ್ಬಹುದು, ನೀವು ವಾರ್ಡ್ ಮೆಂಬರು ಆಗ್ಬಹುದು, ಗ್ರಾಮ ಪಂಚಾಯತಿ ಮೆಂಬರು ಆಗ್ಬಹುದು. ಆದ್ರೆ ಸಮಾಜದಲ್ಲಿ
ಸಮಾಜದಲ್ಲಿ ನಿಮಗೆ ಸ್ಥಾನಮಾನ ಸಮಾನವಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಕಳವಳಕಾರಿ ವಿಷಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದಕ್ಕೆ ರಾಜಕೀಯವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ, ಓಕೆ, ಆದರೆ ನಮಗೆ ಸಾಮಾಜಿಕವಾಗಿ ಕೂಡ ನೀಡಬೇಕು, ಅದಕ್ಕೆ ಹೋರಾಟಗಳನ್ನು ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾಡೋದು ಯಾರಾದರೂ ನಮ್ಮ ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಈಗ ನಿಮಗೆ ತಿಳಿಸುತ್ತೇನೆ. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಕಠಿಣ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ, ವಯಸ್ಕ ಮತದಾನ ಪದ್ಧತಿ, ದ್ವಿಸದನ ಶಾಸಕಾಂಗ ಪಕ್ಷ ಪದ್ಧತಿ. ಧನ್ಯವಾದ. ಕೇಳಿಸ್ತಾ ಇದೆಯಾ? ಈ ದಿನ ನಮ್ಮ ಶಾಲೆಯಲ್ಲಿ ಸರಳವಾಗಿ ಮತ್ತು ವಿಜೃಂಭಣೆ ಅಂತಲೇ ಹೇಳಬೇಕು, ನಮ್ಮ ಒಂದು ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳು ಈ ಒಂದು ಸಂವಿಧಾನದ ದಿನವನ್ನು ನಮ್ಮ ಶಾಲೆಯಲ್ಲಿ ನಡೆಸಲಾಗುತ್ತದೆ. ಸಂವಿಧಾನದ ಒಂದು ಗುಣಲಕ್ಷಣಗಳು ಆಗಲಿ ಅಥವಾ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಮತ್ತು ರಬನ್ ಸರ್ ಅವರು ಒಂದು ಸಂವಿಧಾನದ ಬಗ್ಗೆಯನ್ನು ತಿಳಿಸಿದ್ದಾರೆ. ಈ ಒಂದು ಭಾರತ ಸ್ವತಂತ್ರದ ನಂತರ ಈ ಒಂದು ಇಡೀ ರಾಷ್ಟ್ರವನ್ನು ಒಂದು ಚೌಕಟ್ಟಿನಲ್ಲಿ ಇಡಬೇಕು ಅಂತ ಹೇಳಿ ಮತ್ತೆ ನಿಯಂತ್ರಿಸಬೇಕು. ಹೇಗೆ ನಿಯಂತ್ರಿಸಬೇಕು ಅಂತ ಹೇಳಿಬಿಟ್ಟು ತಿಳಿಸಿಕೊಡುವ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದರೆ ಸಂವಿಧಾನ ಅಂತ ಕರಿತೀವಿ. ಇದರಲ್ಲಿ ಏನು ಅಂತಂದರೆ ಮೋತಿಲಾಲ್ ನೆಹರು ಸಮಿತಿ ಮತ್ತು ಕಾಂಗ್ರೆಸ್ ಕರಾಚಿ ಅಧಿವೇಶನ ನಿರ್ಣಯಗಳು ಎರಡೂ ಸಹ ಪಟ್ಟಿಡಿಯುತ್ತೆ. ಒಂದು ಸಂವಿಧಾನದ ರಚನೆ ಮಾಡಲೇಬೇಕು ಅಂತೇಳಿ ಪಟ್ಟಿಡಿಯುತ್ತೆ. ಆ ಒಂದು ಕಾರಣಕ್ಕೆ ಮೊದಲ ರಚನಾ ಸಭೆಯನ್ನು ಡಿಸೆಂಬರ್ 9, 1946 ನಡೆಯುತ್ತೆ. ಮತ್ತು ಡಿಸೆಂಬರ್ 11, 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮತ್ತು ಈ ಸಭೆಯಲ್ಲಿ ಒಟ್ಟು 13 ಜನ ಸದಸ್ಯರಿರ್ತಾರೆ. ಮತ್ತು ಕರಡು ಸಮಿತಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಈ ಒಂದು ಸಂವಿಧಾನದ ಕರಡು ಸಮಿತಿಗೆ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ನಡೆಯುವ ಒಂದು ದಿನಗಳು ಎಷ್ಟಪ್ಪ ಅಂತಂದರೆ 145 ದಿನ ಸಭೆಯನ್ನು ಸೇರುತ್ತೆ. ಮತ್ತು ಕರಡು ಸಮಿತಿಯನ್ನು ಸಹ ರಚಿಸುತ್ತೆ. ಬ್ರಿಟಿಷ್ ಸರ್ಕಾರ ನಿಮಗೆಲ್ಲನೂ 10th ಬುಕ್ಕಲ್ಲಿ ಬರುತ್ತೆ. ಅದು 1909 ರಚನೆ, 1919 ಕಾಯ್ದೆ ಮತ್ತು 1935 ಕಾಯ್ದೆ ಮತ್ತು ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಐರ್ಲೆಂಡಿನ ನಿರ್ದೇಶನ ತತ್ವಗಳು ಇವುಗಳನ್ನೆಲ್ಲ ಅಳವಡಿಸಿಕೊಂಡು ಈ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಮತ್ತು ಅಂತಿಮವಾಗಿ ನವೆಂಬರ್ 26, 1949 ಅಂಗೀಕರಿಸಲ್ಪಡುತ್ತದೆ. ಮತ್ತು ಜನವರಿ 26, 1950 ಈ ಒಂದು ಸಂವಿಧಾನ ಜಾರಿಗೆ ಬರುತ್ತೆ. ಈ ದಿನವನ್ನೇ ನಾವು ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಮತ್ತು ಸಂವಿಧಾನದ ಪ್ರಸ್ತಾವನೆಯನ್ನು ಪೂರ್ವ ಪೀಠಿಕೆಯೊಂದಿಗೆ ನಿಮ್ಮ ಒಂದು 9ನೇ ತರಗತಿಯ ಪುಸ್ತಕದಲ್ಲೂ ಇದೆ. ಆ ಒಂದು ಪೀಠಿಕೆಯಲ್ಲಿ ಸಂವಿಧಾನದ ಪೂರ್ತಿಯ ಒಂದು ವಿವರಣೆಯನ್ನು ಮುಖ್ಯಾಂಶಗಳ ಸಮೇತವಾಗಿ ಒಂದು ಇದನ್ನು ಪ್ರಸ್ತಾಪಿಸಿದೆ. ಮತ್ತು ಪ್ರತಿ ವರ್ಷ ಸಹ ನಮ್ಮ ಒಂದು ಭಾರತ ದೇಶದಲ್ಲಿ ರಾಷ್ಟ್ರೀಯ ಹಬ್ಬವನ್ನಾಗಿ ಸಹ ನಾವು ಜನವರಿ 26 ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಸಿಬ್ಬಂದಿವರೆಗೂ ಮತ್ತು ಮುಖ್ಯ ಶಿಕ್ಷಕರಿಗೆ ನಮಸ್ತೆ. ಈಗ ಸಂವಿಧಾನದ ಬಗ್ಗೆ ಪೂರ್ಣ ಮಾಹಿತಿನ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಿಷಿಕಾ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ಸಂವಿಧಾನದ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಧರ್ಮ ಗ್ರಂಥಗಳು ಆಯಾ ಧರ್ಮೀಯರು ಹೇಗೆ ಬಾಳಬೇಕೆಂದು ಹೇಳುತ್ತದೆ. ಆದರೆ ಎಲ್ಲ ಧರ್ಮೀಯರು ಹೇಗೆ ಬಾಳಬೇಕೆಂದು ನಮ್ಮ ಸಂವಿಧಾನ ಮಾತ್ರ ಹೇಳುತ್ತದೆ. ನವೆಂಬರ್ 26 ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ದಿನ ಎಂದು ಕರೆಯುತ್ತಾರೆ. ಏಕೆಂದರೆ 1949 ನವೆಂಬರ್ 26 ಸಂವಿಧಾನವನ್ನು ಕುರಿತು ಡಾಕ್ಟರ್ BR ಅಂಬೇಡ್ಕರ್ ದಿನ ಸಂಸತ್ತಿನ ಶಾಸನ ಸಭೆಯಲ್ಲಿ ಮಾತನಾಡಿದ ದಿನ ಮತ್ತು ಸಂವಿಧಾನ ಅಂಗೀಕರಿಸಿದ ದಿನ. ಅದರಿಂದ ನವೆಂಬರ್ 26 ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ. 2015 ಅಕ್ಟೋಬರ್ ತಿಂಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಡಾಕ್ಟರ್ BR ಅಂಬೇಡ್ಕರ್ 125ನೇ ದಿನವನ್ನು ಆಚರಿಸುವ ಸಮಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸ್ಮಾರಕಕ್ಕೆ ಅಡಿಗಲು ಹಾಕುವ ಸಮಯದಲ್ಲಿ ನವೆಂಬರ್ 26 ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ. ಈ ಪುಟ್ಟ ಭಾಷಣವನ್ನು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಸಂವಿಧಾನ. ಸಂವಿಧಾನದಲ್ಲಿ 6 ಹಕ್ಕುಗಳು ಇದ್ದಾವೆ. ಮೊದಲನೇದಾಗಿ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲೋಷನ್,
freedom of religious. ಈ ಶಾಲೆಯ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ದಿನ ಸಂವಿಧಾನ ದಿನಾಚರಣೆ ಎಲ್ಲರಿಗೂ ಕೂಡ ಶುಭಾಶಯ. ಇಲ್ಲಿ ಸಂವಿಧಾನ ಅನ್ನೋ ಒಂದು ಪದವನ್ನು ನೋಡಿದಾಗ ಸುಮ್ಮನೆ ಅದು ಒಂದು ಪದ ಥರ ಅಥವಾ ಏನೋ ಒಂದು ಇದ್ರ ಥರ ನೋಡ್ತೀವಿ. ಆದರೆ ಇದು ಎಷ್ಟು ಆಳವಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ, ಎಷ್ಟು ವ್ಯವಸ್ಥಿತವಾಗಿದೆ ಮತ್ತು ಎಲ್ಲವೂ ಆಗಿದೆ. ಇವತ್ತು ನಾವೆಲ್ಲ ಇದ್ದೀವಿ, ಚೆನ್ನಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅಂತಂದರೆ ಈ ಸಂವಿಧಾನನೇ ಕಾರಣ. ಈ ಸಂವಿಧಾನದಲ್ಲಿ ಅಂಗಗಳೆಲ್ಲ ನೋಡಿದ್ದೀವಿ, ನಮಗೆಲ್ಲವನ್ನೂ ಕೊಟ್ಟಿದೆ ಈ ಸಂವಿಧಾನ. ಒಂದು ಮೇಲ್ಮಟ್ಟದಲ್ಲಿ ನ್ಯಾಯಾಂಗ ಇದೆ, ನ್ಯಾಯಾಂಗದ ಕೆಳಗಡೆ ಆಡಳಿತಾಂಗ ಇದೆ, ಆಡಳಿತಾಂಗದ ಕೆಳಗಡೆ ಕಾರ್ಯಾಂಗ. ಈ ಮೂರು ಅಂಗಗಳನ್ನು ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಆಡಳಿತ ಮಾಡೋರಲ್ಲಿ, ಸರ್ಕಾರಿ ಅಥವಾ ಏನೇ ಒಂದು ಕಾರ್ಯಾಂಗದಲ್ಲಿ ಕೆಲಸ ಮಾಡುವಂತಹ ಯಾರೇ ಒಂದು ವ್ಯಕ್ತಿಗಳಿರಲಿ, ಎಲ್ಲರೂ ಕೂಡ ಹೈಯೆಸ್ಟ್ ನ್ಯಾಯಾಂಗಕ್ಕೆ ಹೋಗ್ಬೋದು. ಆ ಸಂವಿಧಾನ ನಮಗೆ ಕೊಟ್ಟಿದೆ, ನ್ಯಾಯ ನಮಗೆ ಸಿಗುತ್ತೆ, ನ್ಯಾಯಕ್ಕೆ ಎಲ್ಲರೂ ಹೋಗ್ಬೋದು ಎಲ್ಲ. ಮತ್ತು ಈ ಸಂವಿಧಾನದಲ್ಲಿ ಎಲ್ಲರೂ ಸಮಾನ. ಅದು ಪ್ರಧಾನಮಂತ್ರಿ ಇರ್ಬೋದು ಅಥವಾ ಕೆಳಗಡೆ ಇರುವಂಥ ಯಾವುದೇ ಹಕ್ಕಲ್ಲಿರೋ ವ್ಯಕ್ತಿ ಇರ್ಬೋದು, ಎಲ್ಲರೂ ಕೂಡ ಸಂವಿಧಾನಕ್ಕೆ ಕಾನೂನಿಗೆ ಹೋಗ್ಬೋದು. ಈ ಸಂವಿಧಾನ ನಮಗೆ ಕಾನೂನು ಕೊಟ್ಟಿದೆ, ವ್ಯವಸ್ಥೆ ಕೊಟ್ಟಿದೆ. ಆ ಕಾನೂನು ಮತ್ತು ವ್ಯವಸ್ಥೆಯಿಂದ ನ್ಯಾಯ ಸಿಗುತ್ತೆ. ಮತ್ತು ನಮಗೇನು ಆಡಳಿತ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಕೂಡ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ವ್ಯವಸ್ಥಿತವಾದಂತಹ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಯಾವ್ಯಾವ ಒಂದು ಸರ್ಕಾರದ ಒಂದು ವ್ಯವಸ್ಥೆಗಳಿದೆ, ಅವೆಲ್ಲ ವ್ಯವಸ್ಥೆಗಳು ಕೂಡ ಆಡಳಿತ ಮಾಡ್ತಾ ಇದೆ. ಅವ್ರ ಕೆಳಗಡೆ ನಾವಿದ್ದೀವಿ, ಎಲ್ಲ ಸರ್ಕಾರಿ ನೌಕರರು, ಅಧಿಕಾರಿಗಳು ಎಲ್ಲರೂ ಕೂಡ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತೀವಿ. ಈ ಮೂರು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಮಾಡ್ತಿದೆ ಅಂತಂದರೆ ಅದಕ್ಕೆ ಕಾರಣ ಸಂವಿಧಾನ. ಅವು ಮೂರು ಕರೆಕ್ಟಾಗಿ ಕೆಲಸ ಮಾಡಿದ್ರೇ ಪ್ರತಿಯೊಬ್ಬ ಪ್ರಜೆಯೂ, ಪ್ರತಿಯೊಬ್ಬ ವ್ಯಕ್ತಿಯೂ ಈ ದೇಶದಲ್ಲಿ, ಈ ಸಮಾಜದಲ್ಲಿ ವ್ಯವಸ್ಥಿತವಾಗಿ ಮತ್ತು ಒಳ್ಳೆ ಸೌಕರ್ಯವನ್ನು ಪಡೆದು ಮತ್ತು ಒಳ್ಳೆಯ ಜೀವನವನ್ನು ಮಾಡೋದಕ್ಕೆ, ಅವರ ಜೀವನ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಸಂವಿಧಾನ ನಮ್ಮ ಒಂದು ದೇಶಕ್ಕೆ ಸಿಗುತ್ತೆ. ನಾವೆಲ್ಲ ಇಷ್ಟು ಇತಿಹಾಸ ಎಲ್ಲ ಓದ್ತಾ ಇದ್ದೀವಿ, ಎಷ್ಟೋ ಸರ್ವಾಧಿಕಾರಿಗಳು ಎಷ್ಟೋ ದೇಶಗಳಲ್ಲಿ ಇರ್ತಾರೆ. ಅನೇಕ ಇದು ಸಂವಿಧಾನಗಳು ಮತ್ತು ವ್ಯವಸ್ಥೆಗಳು ಹೇಗಿದೆ ಅಂದರೆ ಜಾತ್ಯಾತೀತವನ್ನು ಹೊರತುಪಡಿಸಾಗಿದೆ, ಸರ್ವಾಧಿಕಾರವಾಗಿದೆ, ಧರ್ಮದಲ್ಲಿ ಇದೆ ಸಂವಿಧಾನಗಳು ಮತ್ತು ಎಲ್ಲರೂ ಕೂಡ. ಆದರೆ ನಮ್ಮ ಸಂವಿಧಾನ ನೋಡಿದಾಗ ಯಾವುದೇ ಧರ್ಮರಹಿತವಾಗಿ, ಜಾತ್ಯಾತೀತರಹಿತವಾಗಿ, ಸಮಾನತೆಯನ್ನು ಕೂಡಿದಂತಹ ಒಂದು ಸಂವಿಧಾನವನ್ನು ನಾವು ಪಡ್ಕೊಂಡ್ವಿ. ಇದು ನಮ್ಮೆಲ್ಲರ ಅದೃಷ್ಟ. ಈ ದಿನ ನಮಗೆ ಆ ಸಂವಿಧಾನ ದಿನದೊಂದು ಆಚರಣೆ ಮಾಡೋದಕ್ಕೆ ನಮಗೆ ಎಲ್ಲ ಒಂದು ಇಲಾಖೆಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ. ನಮ್ಮ ಈ ಒಂದು ಕಾರ್ಯಕ್ರಮ ಚಿಕ್ಕದಾಗಿದ್ರು, ಚೊಕ್ಕದಾಗಿದ್ರು, ಅಚ್ಚುಕಟ್ಟಾಗಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಕಾರಣವಾದಂತಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ. ಎಲ್ಲ ನನ್ನ ಸಹೋದರ ಮಿತ್ರರ ಮತ್ತು ಮಕ್ಕಳೇ, ಈ ಒಂದು ದಿನ ಭಾರತ ದೇಶದ ಸಂವಿಧಾನ ದಿನದ ಒಂದು ಆಚರಣೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ಒಂದು ಶ್ಲಾಘನೀಯ ವಿಚಾರ. ಅದರ ಬಗ್ಗೆ ಮಕ್ಕಳು, ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಸೂರ್ಯಪ್ರಕಾಶ್ ಸರ್ ಅವರು, ಸೋಷಿಯಲ್ ಮಾಸ್ಟರ್ ವಾಣಿ ಸರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವೆಲ್ಲ ಈ ಭಾರತ ದೇಶಕ್ಕೆ, ಈ ಸಂವಿಧಾನಕ್ಕೆ ನಾವೆಲ್ಲ ಚಿರಋಣಿಗಳು. ಅವತ್ತು ಒಂದು ದಿವಸ ಅಂಬೇಡ್ಕರ್ ಏನಾದರೂ ಸಂವಿಧಾನ ಬರೆದಿಲ್ಲ ಅಂದಿದ್ರೆ ಏನು ಮಾನಸ ಮೇಡಮ್ ಇಂದ ಹಿಡಿದು ರಬ್ಬಾನಿ ಸರ್ ನಾವೇನು ಕುತ್ಕೊಂಡಿದ್ದೀವಿ, ವಿ ಕಾಂಟ್ ಸಿಟ್ ಹಿಯರ್, ನಾವು ಯಾರು ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ನೀವೆಲ್ಲ ಒಂದೇ ಕಡೆ, ಒಂದೇ ನೆಲೆಯಲ್ಲಿ, ಒಂದೇ ಜಾಗದಲ್ಲಿ ಕುತ್ಕೊಳ್ತಕ್ಕಂಥ ಯೋಗ್ಯತೆ ನಮಗೆ ಇರ್ತಿರಲಿಲ್ಲ. ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಮುಖಾಂತರ ಕೊಟ್ಟರು. ನಮಗೆಲ್ಲ ಅವಕಾಶ ಸಿಕ್ತು, ನಿಮಗೆಲ್ಲ ಅವಕಾಶ ಸಿಕ್ತು. ನಾವಿರೋವರೆಗೂ, ಮುಂದೆ ನೀವಿರೋವರೆಗೂ, ಸಾವಿರಾರು ವರ್ಷಗಳಿರೋವರೆಗೂ ಅವರ ಹೆಸರು ಇದೇ ರೀತಿ ಇರುತ್ತೆ. ಕಾರಣ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದೆ. ಎರಡನೇದಾಗಿ